ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಮದ್ದರಕ್ಕಿ ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶ ನಾಶ. ಅಧಿಕಾರಿಗಳ ಸುಪರ್ದಿಯಲ್ಲಿಯೇ ಗಿಡಮರಗಳ ಮಾರಣ ಹೋಮ, ಅರಣ್ಯ ಅತಿಕ್ರಮಣ, ಹಸಿರೇ ಉಸಿರು ಪದಕ್ಕೆ ಕೊಳ್ಳಿ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಮದ್ದರಕ್ಕಿ ಗ್ರಾಮದಲ್ಲಿ ಸರ್ವೆ ನಂಬರ್ 330ರ 401.65 ಎಕರೆ ಅರಣ್ಯ ಇಲಾಖೆಯ ಅಧಿಕಾರಿಗಳ ಸುಪರ್ದಿಯಲ್ಲಿಯೇ ತಾಲೂಕಿನ ಮದ್ದರಕ್ಕಿ ಗ್ರಾಮದ ಪರಿಭಾವಿತ ಅರಣ್ಯ ಪ್ರದೇಶದಲ್ಲಿನ ಗಿಡಮರಗಳ ಮಾರಣ ಹೋಮ ನಡೆಸಿ ಅರಣ್ಯ ಅತಿಕ್ರಮಣ ಮಾಡಿ ಹಸಿರೇ ಉಸಿರು ಪದಕ್ಕೆ ಕೊಳ್ಳಿ ಇಡ್ತಿದ್ದಾರೆ. ಮದ್ದರಕ್ಕಿ ಗ್ರಾಮದಲ್ಲಿ ಒಟ್ಟು 161 ಹೆಕ್ಟೇರ್ ಪ್ರದೇಶ ಪರಿಭಾವಿತ ಅರಣ್ಯವಿದ್ದು ಅದರಲ್ಲಿರುವ ಗಿಡಮರಗಳನ್ನು ಸಂರಕ್ಷಿಸುವ ಜೊತೆಗೆ ಅಭಿವೃದ್ಧಿಪಡಿಸುವುದು ಅಧಿಕಾರಿಗಳ ನೇರ ಹೊಣೆಯಾಗಿದೆ. ಆದರೆ ಅಧಿಕಾರಿಗಳ ನಿರ್ಲಕ್ಷ್ಯದ ಬೇಜವಾಬ್ದಾರಿಯಿಂದ ವರ್ಷಗಟ್ಟಲೆ ಅರಣ್ಯ ಪ್ರದೇಶದಲ್ಲಿ ಗಿಡಮರಗಳನ್ನು ಕಡಿದು ಅತಿಕ್ರಮಣ ಮಾಡಿ ತಂತಿ ಬೇಲಿ ಹಾಕಿ ವ್ಯವಸಾಯ ಮಾಡುತ್ತಿದ್ದರೂ ಅಧಿಕಾರಿಗಳು ಮಾತ್ರ ಕಂಡು ಕಾಣದಂತೆ ಕುಳಿತಿದ್ದಾರೆ. ಜೊತೆಗೆ ಅರಣ್ಯ ಪ್ರದೇಶದಲ್ಲಿ ಮಣ್ಣು ಕಳ್ಳತನ ಮಾಡುತ್ತಿದ್ದರೂ ಗಮನಕ್ಕಿಲ್ಲದಂತೆ ನುಸುಳಿಕೊಳ್ಳುತ್ತಿರುವುದು ಅಧಿಕಾರಿಗಳ ಕಾರ್ಯವೈಖರಿಗೆ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಅರಣ್ಯ ನಾಶದಿಂದ ಹವಾಮಾನ ಬದಲಾವಣೆಯಾಗುತ್ತಿರುವ ಕಾರಣ ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ಜಿಲ್ಲಾ ಪಂಚಾಯತ್ ವತಿಯಿಂದ 16 ಯೋಜನೆಗಳನ್ನು ರೂಪಿಸಿ ಭೂಮಿಯನ್ನ ಹಸಿರಾಗಿಸುವ ಗುರಿಯನ್ನಿಟ್ಟು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದೆ. ನಾಲಾ ಬಾಂಡ್ಗಳು, ಶಾಲಾ ಕಾಲೇಜ್ ಮೈದಾನ, ಸರ್ಕಾರಿ ಕಚೇರಿ ಜಾಗ, ಸಾಂಸ್ಥಿಕ ಭೂಮಿಗಳು ಮತ್ತು ಗೋಮಾಳ ಭೂಮಿ ಮುಂತಾದ ಖಾಲಿ ಭೂಮಿಯಲ್ಲಿ ನಾಡು ತೋಪುಗಳನ್ನು ಬೆಳೆಸಿ ಪರಿಸರ ಸಂರಕ್ಷಣೆಗೆ ಆದ್ಯತೆ ನೀಡುತ್ತಿದೆ. ಆದರೆ ಅರಣ್ಯ ಸಂರಕ್ಷಣೆಯ ಹೊಣೆ ಹೊತ್ತ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಂತೆ ವರ್ತಿಸುತ್ತಿರುವುದು ವಿಷಾದನೀಯ. ವರದಿ ಸಿದ್ದು ಪತ್ತೇದಾರ್, ನ್ಯೂಸ್ 26 ಕನ್ನಡ, ಶಹಾಪುರ. ಲೇಟೆಸ್ಟ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.